ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಂತ್, ಸಿದ್ಧಗಂಗಾ ವಿದ್ಯಾಸಂಸ್ಥೆಯಿಂದ. ಈಗಾಗಲೇ ತಾವು ಬಹಳ ಕಾತ್ರದಿಂದ MSS ಕ್ವಿಜ್ನ ರಿಸಲ್ಟ್ಗೆ ಕಾಯ್ತಾ ಇದ್ದೀರಿ. ಇನ್ನು ಸ್ವಲ್ಪ ಹೊತ್ತಲ್ಲೇ MSS ಕ್ವಿಜ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದಕ್ಕಿಂತ ಮುಂಚೆ ಇಲ್ಲಿ ಆಗಮಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಬಹಳ ದೂರದ ಊರುಗಳಿಂದ ಕರ್ಕೊಂಡು ಬಂದಂಥ ಅವರ ಪೋಷಕರಿಗೆ, ನಿಮ್ಮನ್ನು ಗೈಡ್ ಮಾಡಿದಂಥ ಟೀಚರ್ಸಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ದಿವಸದ ಮುಂಚೆನೇ ವಿದ್ಯಾರ್ಥಿಗಳು, ಪೋಷಕರು ಬಂದಿದ್ರು. ಸುಮಾರು 1,000 ಸಂಖ್ಯೆ ಇತ್ತು. ಇಲ್ಲಿ ಇನ್ಕನ್ವೀನಿಯನ್ಸ್ ಇದ್ರೂ ಕೂಡ ಇಲ್ಲಿ ಹಾಲ್ಟ್ ಮಾಡ್ಕೊಂಡ್ರಿ. ಕರ್ನಾಟಕದ ಎಲ್ಲ ಡಿಸ್ಟ್ರಿಕ್ಟ್ಗಳಿಂದ ನೀವು ಕ್ವಿಜ್ಗೆ ಆಗಮಿಸಿದ್ರಿ. ತುಂಬ ಕ್ರೌಡ್ ಇತ್ತು. ಆದರೂ ಕೂಡ ಎಲ್ಲ ಪೋಷಕರ, ವಿದ್ಯಾರ್ಥಿಗಳ ಒಂದು ಕೋಆಪರೇಷನ್ ಇಂದ ತುಂಬ ಸ್ಮೂತ್ ಆಗಿ MSS ಕ್ವಿಜ್ ನಡೆಯೋ ಹಾಗೆ ನೋಡ್ಕೊಂಡ್ರಿ. MSS ಕ್ವಿಜ್ನ ಮುಗಿಸ್ಕೊಂಡು ಊರಿಗೆ ತೆರಳಬೇಕಾದ್ರೂ ಕೂಡ ಬಹಳ ತೃಪ್ತಿಯಿಂದ ನೀವು ನಿಮ್ಮ ಊರುಗಳಿಗೆ ತೆರಳಿದ್ರಿ. ನಾನು ಮುಂಚೆ ಹೇಳಿದಾಗೆ ಇದೊಂದು ಕಾಂಪಿಟೇಷನ್ ಟಫ್ ಇರ್ತದೆ. ಹಾಗಾಗಿ ನಿಮ್ಮ ಮಾರ್ಕ್ಸ್ ಎಷ್ಟು ಬರುತ್ತೆ ಅನ್ನೋಂಥ ಒಂದು ಕುತೂಹಲ ಇರ್ತದೆ. ತುಂಬ ಚೆನ್ನಾಗಿದೆ ಅಂತ ಕೆಲವು ಮಕ್ಕಳು ಅಂದ್ಕೊಂಡಿರ್ತೀರಿ. ಆದರೆ ಇಲ್ಲಿ ಕ್ವೆಶನ್ಸ್ ಎಷ್ಟು ಟ್ರಿಕಿ ಇರ್ತದೆ ಅಂತಂದರೆ, ನೀವು ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ 4ರಲ್ಲಿ ಒಂದು ಆಪ್ಷನ್ ಬರೋ ಹಾಗೆ ಇಟ್ಟಿರ್ತಾರೆ. ಸೊ ಹಾಗಾಗಿ ಮಾರ್ಕ್ಸ್ ಎಷ್ಟು ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮದು ಕ್ವಾಲಿಫೈ ಆಯ್ತೋ ಇಲ್ಲೋ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಸೊ ನೀವು ರಿಸಲ್ಟ್ ನೋಡಬೇಕಾದಾಗ ನಿಮ್ಮ ಸೈನ್ಸು, ಮ್ಯಾಥಮೆಟಿಕ್ಸು ಟೋಟಲ್ಲು ಜೊತೆಗೆ ಕೆಳಗಡೆಗೆ ಯು ಆರ್ ಕ್ವಾಲಿಫೈಡ್ ಇದನ್ನ ಅಂತ ನೋಡಬೇಕು. ಒಮ್ಮೆ ನೀವು ಕ್ವಾಲಿಫೈಡ್ ಅಂತ ನೋಡಿದ ತಕ್ಷಣ ನಿಮಗೆ ಥ್ರಿಲ್ ಆಗ್ತದೆ. ನಿನ್ನೆ MSS ಕ್ವಿಜ್ನ ರಿಸಲ್ಟ್ ಸಬ್ಮಿಟ್ ಮಾಡಿದ್ರು. ಆಗ ಕಮಿಟಿ ಮುಂದೆ ಅದನ್ನು ಇಟ್ವಿ. ಯಾಕೆಂತಂದ್ರೆ ಅಲ್ಲಿ ಫಸ್ಟ್ ಪ್ರೈಸ್ 2 ವಿದ್ಯಾರ್ಥಿಗಳಿಗೆ, ಸೆಕೆಂಡ್ ಪ್ರೈಸ್ 2 ವಿದ್ಯಾರ್ಥಿಗಳಿಗೆ, ಹಾಗೆ ಥರ್ಡ್ ಪ್ರೈಸ್ 9 ವಿದ್ಯಾರ್ಥಿಗಳಿಗೆ, ಕಾನ್ಸಲೇಷನ್ 17 ವಿದ್ಯಾರ್ಥಿಗಳಿಗೆ ಸಿಮಿಲರ್ ಮಾರ್ಕ್ಸ್ ಬಂದಿತ್ತು. ಹಾಗಾಗಿ ಇದನ್ನ ಏನ್ ಮಾಡಬೇಕು ಅಂತ ಹೇಳಿ ನೋಡಿದಾಗ ಕಮಿಟಿಯವರು ಡಿಸೈಡ್ ಮಾಡಿದ್ರು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಬಹುಮಾನ ಕೊಡೋದು ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ದಿವಸ ರಿಸಲ್ಟ್ ಅನಾಲಿಸಿಸ್ ಹೇಗಿದೆ. ಫಸ್ಟ್ ಪ್ರೈಸ್ 2 ಇದೆ, 50,000 ಅಮೌಂಟು. 60 ಔಟ್ ಆಫ್ 60 ಸ್ಕೋರ್ ಮಾಡಿದರೆ 2 ವಿದ್ಯಾರ್ಥಿಗಳು ಬ್ಯಾಂಗ್ಳೂರ್ನವರು. ಇನ್ನು ಸೆಕೆಂಡ್ ಪ್ರೈಸ್ 2 ವಿದ್ಯಾರ್ಥಿಗಳು ತಗೊಂಡಿದ್ದಾರೆ. ಅದು 59 ಮಾರ್ಕ್ಸ್ ಇದೆ ಔಟ್ ಆಫ್ 60. ಒಂದು ಧಾರವಾಡ, ಇನ್ನೊಂದು ದಾವಣಗೆರೆ ಇದೆ. ಥರ್ಡ್ ಪ್ರೈಸ್ 9 ವಿದ್ಯಾರ್ಥಿಗಳು ತಗೊಂಡಿದ್ದಾರೆ, 58 ಮಾರ್ಕ್ಸ್. ಇದರೊಳಗಡೆ ವಿಜಯನಗರ, ತುಮಕೂರು, ಶಿವಮೊಗ್ಗ, ದಾವಣಗೆರೆ ಮತ್ತು ಕೋಲಾರ ಡಿಸ್ಟ್ರಿಕ್ಟ್ನವರು ಇದ್ದಾರೆ. 17 ವಿದ್ಯಾರ್ಥಿಗಳು ಕಾನ್ಸಲೇಷನ್ ಪ್ರೈಸ್ ತಗೊಂಡಿದ್ದಾರೆ. ಸುಮಾರಾಗಿ ಎಲ್ಲ ಡಿಸ್ಟ್ರಿಕ್ಟ್ನವರು ಕೂಡ ಇದ್ದಾರೆ. ಸೊ ಈ ಒಂದು ಕ್ವಿಜ್ ಅನಾಲಿಸಿಸ್ ನೋಡಿದಾಗ ವಿದ್ಯಾರ್ಥಿಗಳು ತುಂಬ ದೂರದಿಂದ ತುಂಬ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಅನಿಸ್ತದೆ. ಒಟ್ಟಾರೆ 30 ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಕ್ಯಾಶ್ ಅಮೌಂಟಿನ ಜೊತೆಗೆ 2 ವರ್ಷ ಫ್ರೀಯಾಗಿ ಓದಲಿಕ್ಕೆ ಇಲ್ಲಿ ಅವಕಾಶ ಸಿಗ್ತದೆ. PUC, ನೀಟು, JEE, CET ಕೋಚಿಂಗ್ ಸಮೇತ. ಇನ್ನು ಇದರಲ್ಲಿ ವಿದ್ಯಾರ್ಥಿಗಳು ಯಾರಿದ್ದೀರಿ, ನಿಮ್ಮ ಕ್ವಾಲಿಟಿ ನೋಡಿದಾಗ ಡೆಫಿನೆಟ್ಲಿ ನಿಮ್ಮ ಮಾರ್ಕ್ಸ್ 98%ಗಿಂತ ಹೆಚ್ಚಾಗುತ್ತೆ ಅಂತ ಅನಿಸ್ತದೆ. ಹಾಗಾಗಿ ಹಾಸ್ಟೆಲ್ನಲ್ಲೂ ಕೂಡ ನಿಮ್ಮದು 98% ಆಗಿತ್ತು ಅನ್ನೋದಾದರೆ ನಿಮಗೆ 25% ಮಾತ್ರ ಕಟ್ಟಲಿಕ್ಕೆ ಇರ್ತದೆ. ಹಾಸ್ಟೆಲ್ನಲ್ಲೂ 75% ನಿಮಗೆ ಉಳಿತಾಯ ಆಗ್ತದೆ. ಇನ್ನು ಉಳಿದಾಗೆ ಟಾಪ್ 100 ಸ್ಟೂಡೆಂಟ್ಸಿಗೆ ಇಲ್ಲಿ ಮೆಡಲ್ಸ್ನ ಕಳಿಸ್ಕೊಡ್ತಾರೆ. ಇದರಲ್ಲಿ 50 ಮಾರ್ಕ್ಸ್ ಅಂತ ಹೇಳಿ ಚಾಯ್ಸ್ ಮಾಡಿದೆ. 50 ಮಾರ್ಕ್ಸ್ ಯಾರಿಗೆಲ್ಲ ಬಂದಿದೆ ಅವರಿಗೆ ಮೆಡಲ್ಸ್ ನಿಮ್ಮ ಮನೆಗೆ ಬಂದು ತಲುಪುತ್ತೆ. ಸೊ ಇದಕ್ಕಿಂತ ಮುಂಚೆ ನಿಮಗೆ ನಿಮ್ಮ ಅಡ್ರೆಸ್ನ ಕನ್ಫರ್ಮೇಷನ್ಗೆ ಅಂತ ಹೇಳಿ ಮೆಸೇಜ್ ಕೇಳ್ತಾರೆ. ಆ ಟೈಮ್ನಲ್ಲಿ ನೀವು ಕಳಿಸ್ಕೊಡಿ. ಒಂದು ವಾರದೊಳಗಡೆಗೆ ನಿಮಗೆ ಮೆಡಲ್ನ ರಿಸೀವ್ ಮಾಡೋ ಹಾಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಇನ್ನು 35 ರೇಂಜಲ್ಲಿ ಯಾರ್ಯಾರು ಸ್ಕೋರ್ ಮಾಡಿದ್ರಿ, ನಮ್ಮ ಅಭಿಪ್ರಾಯದ ಪ್ರಕಾರ ನಿಮ್ಮದು ಸ್ಟೇಟ್ ಆದರೆ 96%, CBSE ಆದರೆ 95% ಹೆಚ್ಚಾಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ. ನಿಮ್ಮ ಕಾನ್ಫಿಡೆನ್ಸ್ ನೋಡಿ, ನಿಮಗೆ ಆ ಥರ ಏನಾದರೂ ಇದ್ದರೆ MSS ಸ್ಕಾಲರ್ಶಿಪ್ ಅಡಿನಲ್ಲಿ ನೀವು ಬರ್ಬೋದು. ಅಲ್ಲೂ ಕೂಡ ನಿಮಗೆ 2 ಇಯರ್ಸ್ ಫ್ರೀಯಾಗಿ ಓದಲಿಕ್ಕೆ ಅವಕಾಶ ಸಿಗ್ತದೆ. ಇದು 60 ವಿದ್ಯಾರ್ಥಿಗಳಿಗೆ ಅಂತ ಇದೆ. ಹಾಗಾಗಿ ಯಾರು ಫಸ್ಟ್ ಬರ್ತಾರೆ ಅವರಿಗೆ ಈ ಒಂದು ಸರ್ವಿಸ್ ಸಿಗ್ತದೆ. ಇನ್ನು ಮುಂಚೆ ಅಡ್ಮಿಷನ್ ತಗೊಳ್ತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದೀರಿ, ನಿಮಗೆ MSS ಕಮಿಟಿಯಿಂದ 5% ಫೀನಲ್ ಕನ್ಸೆಷನ್ ಇರ್ತದೆ. ಅದರ ಜೊತೆಗೆ ಮುಂಚೆ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು 600ಗಿಂತ ಜಾಸ್ತಿ ತೆಗೆದಿರ್ತಕ್ಕಂಥವ್ರು 60ಗಿಂತ ಹೆಚ್ಚಿದ್ರೂ ಕೂಡ ಅಂಥ ವಿದ್ಯಾರ್ಥಿಗಳಿಗೂ ಫ್ರೀ ಕೊಡ್ತಕ್ಕಂಥ ಅವಕಾಶ MSS ಕಮಿಟಿಯಿಂದ ಇರ್ತದೆ. ಸೊ ಹಾಗಾಗಿ ನೀವು ನಿಮ್ಮ ಪೇರೆಂಟ್ಸ್ ಜೊತೆಗೆ ವಿಚಾರ ಮಾಡಿರಿ, ಅವ್ರ ಜೊತೆಗೆ ಸಮಾಲೋಚನೆ ಮಾಡಿಕೊಳ್ಳ್ರಿ. ಈ ಒಂದು ಅವಕಾಶವನ್ನು ನೀವು ಉಪಯೋಗಿಸ್ಕೋಬೇಕು ಅಂತಾದರೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಬರಬೇಕು. ಈಗ ನಾಳೆ ಮತ್ತೆ ನಾಡಿದ್ದು ಇಲ್ಲಿ CET ಎಕ್ಸಾಮ್ನ ಸೆಂಟರ್ ಇದೆ. ಹಾಗಾಗಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇರ್ತದೆ. ವಿದ್ಯಾಸಂಸ್ಥೆ ಒಳಗಡೆ ಬರಲಿಕ್ಕೆ 3 ಗೇಟ್ ಇದೆ. ನೀವು ಗೇಟ್ ನಂಬರ್ 1 ಇದನ್ನು ನೋಡಿ, ಈ ಗೇಟ್ ನಂಬರ್ 1 ಮುಖಾಂತರ ನೀವು ಬರಬೇಕಿರ್ತದೆ. ನಿಮ್ಮದು ಕ್ವಾಲಿಫೈ ಆಗಿದೆ ಅಂತ ಇದ್ದು ಕೂಡ ಇಲ್ಲಿ ಅಡ್ಮಿಷನ್ ಸಿಗುತ್ತೆ ಅನ್ನೋಂಥದ್ದು ಗ್ಯಾರಂಟಿ ಇಲ್ಲ. ಯಾಕೆಂದರೆ ಯಾರು ಮುಂಚೆ ಬರ್ತಾರೆ ಅವರಿಗೆ ಅವಕಾಶ ಆಗ್ತದೆ. ಸೊ ಕ್ವಾಲಿಫೈ ಆಗಿದ್ದು ಕೂಡ ನೀವು ಲೇಟಾಗಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದರೂ ಇದ್ದರೆ, ಇಲ್ಲಿ ಪ್ರಾವಿಷನ್ ಇದ್ದರೆ, ಅವಕಾಶ ಇದ್ದರೆ ಮಾತ್ರ ನಿಮಗೆ ಅಡ್ಮಿಷನ್ ಸಿಗ್ತದೆ. ರಿಸಲ್ಟ್ ನೋಡೋದು ಹೇಗೆ, ಈಗಾಗಲೇ ವಾಟ್ಸಪ್ ಚಾನಲ್ ಅಂತ ಹೇಳಿ ಕ್ರಿಯೇಟ್ ಮಾಡಿದ್ರು. ಸುಮಾರು ಜನ ಅದಕ್ಕೆ ನೀವು ಈಗಾಗಲೇ ಫಾಲೋ ಮಾಡ್ತಾ ಇದ್ದೀರಿ. ನಿಮಗೆ ಅದ್ರ ಮೂಲಕನೇ ಒಂದು ಲಿಂಕ್ ಬರುತ್ತೆ. ಲಿಂಕನ್ನು ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮ ರಿಜಿಸ್ಟರ್ ನಂಬರ್, MSS ಕ್ವಿಜ್ನ ರಿಜಿಸ್ಟರ್ ನಂಬರ್ ಹಾಕ್ಲಿಕ್ಕೆ ಇರ್ತದೆ. ಅದನ್ನು ಎಂಟ್ರಿ ಮಾಡಿದ ಮೇಲೆ ನಿಮಗೆ ನಿಮ್ಮ ರಿಸಲ್ಟ್ ಸಿಗ್ತದೆ. ಇನ್ನು ಉಳಿದ ಹಾಗೇನೆ ಯಾರು ಈ ಲಿಂಕ್ ಒಳಗಡೆ ಇಲ್ಲ ಅಂತ ವಿದ್ಯಾರ್ಥಿಗಳು ನೇರವಾಗಿ ವೆಬ್ಸೈಟಿಗೆ ಹೋಗ್ಬೋದು. www.siddhaganga.com ಇದಕ್ಕೆ ನೀವು ಎಂಟ್ರಿ ಮಾಡಿದರೆ ಅಲ್ಲಿ ನಿಮಗೆ MSS ಕ್ವಿಜ್ ರಿಸಲ್ಟ್ 2025 ಅಂತ ಇರ್ತದೆ. ಅದನ್ನು ನೀವು ಕ್ಲಿಕ್ ಮಾಡಿದಾಗ ಅಲ್ಲೂ ಕೂಡ ನೀವು ರಿಜಿಸ್ಟರ್ ನಂಬರ್ ಹಾಕೊಂಡು ನಿಮ್ಮ ರಿಸಲ್ಟ್ಸ್ ಅನ್ನು ನೋಡಬಹುದು. ಯಾರೆಲ್ಲ ಪ್ರೈಸ್ ತಗೊಂಡಿದ್ದೀರಿ, ಬಿಗ್ ಕಾಂಗ್ರ್ಯಾಚುಲೇಷನ್ಸ್. ಇದೊಂದು ಸ್ಟೇಟ್ ವೈಡ್ ಕಾಂಪಿಟೇಷನ್.
ಇಂಥ ಒಂದು ಕಾಂಪಿಟೇಷನಲ್ಲಿ ಪ್ರೈಸ್ ತಗೊಳ್ಳುವಂಥದ್ದು ಇದು ಸಾಧಾರಣವಾಗಿರ್ತಕ್ಕಂಥ ಮಾತಲ್ಲ. ನಿಮಗೆ, ನಿಮ್ಮ ಪೇರೆಂಟ್ಸಿಗೆ ಹಾಗೂ ನಿಮ್ಮನ್ನು ಗೈಡ್ ಮಾಡಿ ಟೀಚ್ ಮಾಡಿರ್ತಕ್ಕಂಥ ನಿಮ್ಮ ಎಲ್ಲ ಟೀಚರ್ಸಿಗೆ, ಸ್ಕೂಲಿಗೆ ನಾನು ಸಿದ್ಧಗಂಗಾ ಸಂಸ್ಥೆ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾರೆಲ್ಲ ಕ್ವಾಲಿಫೈ ಆಗಿದ್ರಿ, ನಿಮ್ಮದು ಸಾಧನೆ ಕಡಿಮೆ ಏನಲ್ಲ. ಅ ಬಿಗ್ ಕಾಂಗ್ರ್ಯಾಚುಲೇಷನ್ಸ್ ಟು ಯು ಆಲ್. ನಿಮ್ಮ ಟೀಚರ್ಸ್ಗೂ, ನಿಮಗೂ, ನಿಮ್ಮ ಪೇರೆಂಟ್ಸ್ಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳು. ಈಗಾಗಲೇ ನೀವು ಕ್ವಾಲಿಫೈ ಆಗಿರೋದ್ರಿಂದ ನಿಮಗೆ ಫೀಸ್ನೊಳಗೆ ವೇರಿಯಸ್ ಕನ್ಸೆಷನ್ಸ್ ಸಿಗ್ತದೆ. ಈಗಾಗಲೇ ಫೀಸ್ ಸ್ಟ್ರಕ್ಚರ್ ನೀವು ನೋಡಿದಿರಿ. ಇದರ ಆಧಾರದ ಮೇಲ್ಗಡೆಗೆ 90% ಆದರೆ 50,000 ನಿಮಗೆ ಫಸ್ಟ್ ಇಯರ್ನಲ್ಲಿ ಉಳಿತಾಯ ಆಗ್ತದೆ, 95 ಆದರೆ 75,000 ಉಳಿತಾಯ ಆಗ್ತದೆ. ಸೊ ಹೀಗೆ ನೀವು ನಿಮ್ಮ ಪೇರೆಂಟ್ಸ್ಗೆ ಈ ಸ್ಕಾಲರ್ಶಿಪ್ನ ಅಮೌಂಟನ್ನು ಉಳಿಸಿ ಕೊಡಬಹುದು. ಪ್ರೈಸ್ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವರ್ಷ ಡಿಸೆಂಬರ್ನಲ್ಲಿ ನಡೀತಕ್ಕಂಥ ವಾರ್ಷಿಕೋತ್ಸವದಲ್ಲಿ ನಿಮಗೆ ಬಹುಮಾನ ವಿತರಣೆ ಇರ್ತದೆ. ಸೊ ಇದೊಂದು ಬ್ಯೂಟಿಫುಲ್ ಟ್ರೋಫಿ ಜೊತೆಗೆ, ಮೆಡಲ್ ಜೊತೆಗೆ, ನಿಮ್ಮ ಕ್ಯಾಶ್ ಅಮೌಂಟು, ಹಾಗೆಯೇ ಪೇರೆಂಟ್ಸ್ ಜೊತೆಗೆ ಸ್ಟೂಡೆಂಟ್ಸು ವೇದಿಕೆಯನ್ನು ಹತ್ತುತ್ತೀರಿ. ಭವ್ಯವಾಗಿರ್ತಕ್ಕಂಥ ವೇದಿಕೆ ಮೇಲ್ಗಡೆಗೆ ನಿಮಗೆ ಸನ್ಮಾನ ಆಗ್ತದೆ. ಸನ್ಮಾನ ಆದಮೇಲೆ ಒಂದು ಗ್ರೂಪ್ ಫೋಟೋ ಇರ್ತದೆ. ಯಾಕಂದರೆ ಇದೊಂದು ಸಾಧನೆ ನೀವು ಲೈಫ್ ಲಾಂಗ್ ನೆನ್ಪಿಡ್ಬೇಕಾಗಿರ್ತಕ್ಕಂಥದ್ದು. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ನಾನು ಚೆನ್ನಾಗಿ ಬರೆದಿದ್ದೀನಿ, ಆದರೂ ಮಾರ್ಕ್ಸ್ ಯಾಕೋ ಕಡಿಮೆ ಬಂದಿದೆ ಅಂತ ಹೇಳಿ ಮನಸ್ಸಿಗೆ ಡೌಟ್ ಆಗ್ಬೋದು. ಸೊ ಒಂದು OMRನಲ್ಲಿ ಇದು ಸ್ಕ್ಯಾನ್ ಮಾಡಿ ರಿಸಲ್ಟ್ ತೆಗೆದಿರ್ತಕ್ಕಂಥದ್ದು, ಹಾಗಾಗಿ ಮಿಸ್ ಆಗೋ ಚಾನ್ಸಸ್ ಇರಲ್ಲ. ಆದರೂ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ನನಗೆ ನೋಡಬೇಕು ಅಂತ ಏನಾದರೂ ಇದ್ದರೆ ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಅಂತೇಳಿ ಒಂದು ಸಿಸ್ಟಮ್ ಇದೆ. ಇದಕ್ಕೆ ನೀವು ಈ ನಂಬರ್ಗೆ, ಇದು ಟೆಕ್ ಸಪೋರ್ಟ್ ನಂಬರು, ಇದಕ್ಕೆ ನೀವು ಒಂದು ಮೆಸೇಜನ್ನು ಹಾಕಿದಾಗ ನಿಮ್ಗೊಂದು QR ಕೋಡ್ ಕಳಿಸ್ತಾರೆ. ನೀವು 100 ರೂಪೀಸ್ ಪೇ ಮಾಡಬೇಕಿರ್ತದೆ. ಅದು ಪೇ ಮಾಡಿದ ಮೇಲೆ ನಿಮಗೆ ನಿಮ್ಮ OMR ಅನಾಲಿಸಿಸ್ ಕಳಿಸ್ಕೊಡ್ತಾರೆ ವಿತ್ ಕೀ ಆನ್ಸರ್. ಅದನ್ನು ನೋಡಿ ನೀವು ಏನು ಮಿಸ್ಟೇಕ್ ಆಗಿದೆ ಅಂತ ಹೇಳಿ ಚೆಕ್ ಮಾಡಬಹುದು. ಮಿಸ್ಟೇಕ್ ಆಗಿರೋ ಚಾನ್ಸಸ್ ಇರೋವಂಥದ್ದು 0% ಅಂತ ಅನ್ಕೊಳ್ಳೋಣ. ಅಕಸ್ಮಾತ್ ಏನಾದರೂ ನಿಮಗೆ ಒಂದಾದರೂ ಮಾರ್ಕ್ ಬರುತ್ತೆ ಅಂತ ಇದ್ರೆ ನೀವು ಕಟ್ಟಿರ್ತಕ್ಕಂಥ 100 ರೂಪೀಸ್ ನಿಮಗೆ ವಾಪಸ್ ಬರುತ್ತೆ. ಮುಂಚೆ ಹೇಳಿದಾಗೇ ಪ್ರೈಸ್ ತೊಗೊಂಡಿರ್ತಕ್ಕಂಥ ಸ್ಟೂಡೆಂಟ್ಸು, ಕ್ವಾಲಿಫೈ ಆಗಿರ್ತಕ್ಕಂಥ ಸ್ಟೂಡೆಂಟ್ಸ್ ಇಲ್ಲಿ ಸೇರಬೇಕು ಅನ್ನೋಂಥ ಅದಮ್ಯ ಆಸೆಯನ್ನು ಹೊಂದಿರ್ತೀರಿ. ಸೊ ಆದಷ್ಟು ಬೇಗ ನೀವು ಬರಬೇಕಾಗ್ತದೆ. ಬರಬೇಕಾದಾಗ ನಿಮ್ಮ ಆಧಾರ್ ಹಾಗೆ ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತರಬೇಕಾಗ್ತದೆ. ಯಾರಿಗೆ ಕಾಲೇಜ್ ಡೇ ಸ್ಕಾಲರ್ಸ್ ಆಗಿ ಅಡ್ಮಿಟ್ ಆಗ್ತೀರಿ, ನೀವು 10,000 ಅಷ್ಟೇ ಈಗ ಕಟ್ಟಲಿಕ್ಕೆ ಇರ್ತದೆ. ಯಾರು ಹಾಸ್ಟೆಲ್ ತಗೋಬೇಕು ಅಂತ ಇದ್ರ ಜೊತೆಗೆ ನೀವು 10,000 ಹಾಸ್ಟೆಲ್ ಕಡೆಗೂ ಕಟ್ಟಲಿಕ್ಕೆ ಇರ್ತದೆ. ಯಾರ್ದೆಲ್ಲ ಫ್ರೀ ಆಗ್ತದೆ MSS ಸ್ಕಾಲರ್ಶಿಪ್ ಅಡಿನಲ್ಲಿ, ನೀವು ಕಾಲೇಜಿಗೆ ಕಟ್ಟಿರ್ತಕ್ಕಂಥ 10,000 ಕೂಡ ನಿಮಗೆ ಆಗಸ್ಟ್ 17ರಂದು ರೀಫಂಡ್ ಆಗ್ತದೆ ನಿಮ್ಮ ಫೈನಲ್ ಮಾರ್ಕ್ಸ್ ಕಾರ್ಡ್ ಬಂದ ನಂತರ. ಯಾರ್ದು ಕ್ವಾಲಿಫೈ ಆಗಿಲ್ಲ ಆ ಸ್ಟೂಡೆಂಟ್ಸು ಮತ್ತೆ ನೀವು ಬೇಜಾರು ಮಾಡ್ಕೊಳ್ತಕ್ಕಂಥದ್ದಿಲ್ಲ. ನಿಮಗೆ ಇಲ್ಲಿ ಸೇರಬೇಕು ಅಂತ ಇದ್ರೆ ನಿಮಗೆ ಪ್ರತಿ ದಿವಸ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ. ಬೆಳಿಗ್ಗೆ 10 ಗಂಟೆಯಿಂದ 4 ಗಂಟೆ ತನಕ ಅಲ್ಲಿ ಬಂದು ನೀವು ಮತ್ತೊಮ್ಮೆ ಬರೆದು ಕ್ವಾಲಿಫೈ ಆಗ್ಬೋದು. ಅವತ್ತಿನ ದಿವಸ ನಿಮಗೆ ಗಾಬರಿ ಆಗಿರ್ತದೆ. OMRನಲ್ಲಿ ಬರೀತಕ್ಕಂಥದ್ದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸಿರ್ತದೆ, ಟೆನ್ಷನ್ ಇರ್ತದೆ. ಸೊ ಹಾಗಾಗಿ ನೀವು ಚೆನ್ನಾಗಿ ಓದಂಥ ವಿದ್ಯಾರ್ಥಿಗಳು ಇರ್ತೀರಿ, ಖಂಡಿತ ನನಗೆ ಗೊತ್ತು. ಸೊ ನೀವು ಕ್ವಾಲಿಫೈ ಆಗಬೇಕು ಅಂತಿದ್ರೆ ಮತ್ತೊಮ್ಮೆ ನೀವು ಬಂದು ಎಂಟ್ರೆನ್ಸ್ ಎಕ್ಸಾಮ್ನ ತಗೋಬಹುದು. ಈ ರಿಸಲ್ಟ್ನ ದಿವಸ MSS ಕ್ವಿಜ್ನ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ನಡೆಸಿಕೊಟ್ಟಂಥ ಟೆಕ್ನಿಕಲ್ ಹೆಡ್ ಆಗಿರ್ತಕ್ಕಂಥ ಪ್ರಶಾಂತ್ ಸರ್ ಮತ್ತು ಅವ್ರ ಟೀಮಿಗೆ, ಎಲ್ಲ ನಮ್ಮ ಟೀಚರ್ಸಿಗೆ ಹಾಗೂ ನಮ್ಮ ಮುದ್ದು ವಾಲಂಟಿಯರ್ಸ್ಗೆ ಸಿಸ್ಟಮ್ಯಾಟಿಕ್ ಆಗಿ ನಡೆಸಿಕೊಟ್ಟೋದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆಯೇ ಈ ಒಂದು MSS ಸ್ಕಾಲರ್ಶಿಪ್ಪನ್ನು ಹುಟ್ಟು ಹಾಕಿದಂಥ ಈ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ MS ಶಿವಣ್ಣ ಸರ್ಗೆ ಹಾಗೂ ಜಸ್ಟಿನ್ ಡಿಸೋಜಾ ಮೇಡಮ್ ಅವರಿಗೆ, ಹೇಮಂತ್ ಸರ್ಗೆ, ಎಲ್ಲ ಫ್ಯಾಕಲ್ಟಿ ಮೆಂಬರ್ಸ್ಗೆ ನಾನು ಸಿದ್ಧಗಂಗಾ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. MSS ಕ್ವಿಜಲ್ಲಿ ಪಾಲ್ಗೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಪ್ರೈಸ್ ತಗೊಂಡಿರ್ತಕ್ಕಂಥ ಎಲ್ಲ 30 ವಿದ್ಯಾರ್ಥಿಗಳೇ ಕಂಗ್ರ್ಯಾಚುಲೇಷನ್ಸ್. ಈ ವರ್ಷ ಡಿಸೆಂಬರ್ನಲ್ಲಿ ನಡೀತಕ್ಕಂಥ ಆ ಭವ್ಯವಾಗಿರ್ತಕ್ಕಂಥ ಸಮಾರಂಭದಲ್ಲಿ ನೀವು ನಿಮ್ಮ ಪೇರೆಂಟ್ಸ್ ಬಹುಮಾನವನ್ನು ಸ್ವೀಕರಿಸ್ತಾ ಇದ್ದೀರಿ. ಆ ದಿವಸವನ್ನು ನಾನು ಎದುರು ನೋಡ್ತಾ ಇರ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್, ಆಲ್ ದ ಸ್ಟೂಡೆಂಟ್ಸ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವರ್ಷನೂ ಕೂಡ ನಿಮ್ಮ ಪರಿಚಯದ ನಿಮ್ಮ ತಮ್ಮ ತಂಗಿಯರಿಗೆ ಈ ವಿಷಯವನ್ನು ತಿಳಿಸಿ MSS ಕ್ವಿಜ್ ಮತ್ತೊಮ್ಮೆ ಯಶಸ್ವಿಯಾಗಿ ನಡೆಯೋ ಹಾಗೆ ನೋಡ್ಕೊಳ್ಳೋಣ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್.